ಗೆಳೆಯರ ಬಳಗದ ಮಹಾಲಕ್ಷ್ಮೀಪುರಂನಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಇಂಡಿಯನ್ ಹೈಸ್ಕೂಲ್ನ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇತಿಹಾಸಕಾರರಾದ ಶ್ರೀ ತಲಕಾಡು ಚಿಕ್ಕರಂಗೇಗೌಡ, ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಂ.ಎ. ಆನಂದ್ ರವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಕಾರ್ಯದರ್ಶಿಗಳಾದ ಶ್ರೀಮತಿ ಎಚ್.ಎಂ. ಸೌಭಾಗ್ಯಲಕ್ಷ್ಮಿ ರವರು, ಖಜಾಂಚಿಗಳಾದ ಎಂ.ಎ. ಶ್ರೀ ಕರುಣ್ ರವರು, ಮಂಜುನಾಥ್ ನಗರ ಶಾಲೆಯ ಹೆಡ್ ಮಾಸ್ಟರ್ರಾದ ಹರೀಶ್ ರವರು ಉಪಸ್ಥಿತರಿದ್ದರು. ಇನ್ನು ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದು ಸುಮಾರು 95 ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ನೀಡಿ ಸನ್ಮಾನಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಯಿತು. ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ನೃತ್ಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಶಾಲೆಯ ಪ್ರೈಮರಿ ಹಾಗೂ ಹೈಸ್ಕೂಲ್ ಎಲ್ಲ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ನಮ್ಮ ಪ್ರಕೃತಿ ನ್ಯೂಸ್ ಮಾಧ್ಯಮದ ಜೊತೆ ಶ್ರೀಮತಿ ಎಚ್.ಎಂ. ಸೌಭಾಗ್ಯಲಕ್ಷ್ಮಿ ರವರು ಹಾಗೂ ಎಂ.ಎ. ಶ್ರೀ ಕರುಣ್ ರವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ನನ್ನ ಹೆಸರು ಸೌಭಾಗ್ಯ ಆನಂದ್ ಅಂತ. ಇಂಡಿಯನ್ ಹೈಸ್ಕೂಲ್ 45ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಶಾಲೆ ಇಂಡಿಯನ್ ಹೈಸ್ಕೂಲ್ ಶುರುವಾಗಿದ್ದು 1978ರಲ್ಲಿ ಮಿಸ್ಟರ್ ಎಂ.ಎ. ಆನಂದ್ ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ತದನಂತರ ನಾನು ಈ ಶಾಲೆಗೆ ಜಾಯ್ನ್ ಆದೆ. ಸುಮಾರು 3000 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಕಳೆದ 2 ದಿನದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೇರೆ ಬೇರೆ ಈಗ ಬಸವೇಶ್ವರ ನಗರ, ಶಿವನಗರ, ಕಮಲಾನಗರ, ಮಂಜುನಾಥ್ ನಗರ ಹಾಗೂ ನಾಗದೇವನಹಳ್ಳಿ, ಚನ್ನಪಟ್ಟಣದಲ್ಲೂ ಕೂಡ ಅಕ್ಷಯ್ ಪಬ್ಲಿಕ್ ಸ್ಕೂಲ್ ಶಾಲೆಗಳಿದೆ. ಇವತ್ತು ಒಂದು 5 ಬ್ರಾಂಚಿನ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿನ್ನೆ ಬೆಳಗ್ಗೆ ಕೂಡ ಗೆಸ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗೋಪಾಲಯ್ಯನವರು, ಶ್ರೀಯುತ ಗೋಪಾಲಯ್ಯನವರು, ಮಹಾಲಕ್ಷ್ಮೀಪುರಂ MLA ಅವರು ಬಂದಿದ್ದರು. ಶ್ರೀಮತಿ ಹೇಮಲತಾ ಗೋಪಾಲಯ್ಯನವರು, ಮಾಜಿ ಉಪಮಹಾಪೌರರು, ಅವರು ನಿನ್ನೆ ಬೆಳಗಿನ ಕಾರ್ಯಕ್ರಮಕ್ಕೆ ಬಂದಿದ್ದರು. 2 ಬ್ರಾಂಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಪರ್ಫಾರ್ಮ್ ಮಾಡಿದ್ರು. ಸಾಯಂಕಾಲ ಶ್ರೀಯುತ ಶಿವರಾಜ್ ಅವರು ಬಂದಿದ್ದರು ಹಾಗೂ ಅವರೊಟ್ಟಿಗೆ ಶ್ರೀಮತಿ ಹೊಸೂರು ಅವರು ಬಂದಿದ್ದರು ಸಂಜೆಯ ಕಾರ್ಯಕ್ರಮಕ್ಕೆ. ನೆಕ್ಸ್ಟು ಇನ್ನೊಂದು ದಿನದ ಪ್ರೋಗ್ರಾಮ್ಗೆ ನಿನ್ನೆ ಸಂಜೆಯ ಕಾರ್ಯಕ್ರಮಕ್ಕೆ ವಿ ಸೋಮಣ್ಣ ಅವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಇವತ್ತಿನ ದಿನ ತಲಕಾಡು ಚಿಕ್ಕರಂಗೇಗೌಡರು ಅತಿಥಿಯಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ವಿ. ಹಲವಾರು ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಹೆಚ್ಚಾಗಿ ನಾವು ನಮ್ಮ ಶಾಲೆಯಲ್ಲಿ ಹೇಳೋದಾದರೆ ಹೆಚ್ಚಿನ ಒತ್ತನ್ನು ಜಾನಪದಕ್ಕೆ ಕೊಡ್ತೀವಿ, ಕ್ಲಾಸಿಕಲ್ ಡ್ಯಾನ್ಸ್ ಕೊಡ್ತೀವಿ. ಇವತ್ತಿನ ಪ್ರಚಲಿತ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ಹೆಚ್ಚು ನಾವು ಗಮನವನ್ನು ಕೊಡ್ತೀವಿ, ಮಕ್ಕಳಿಗೆ ಹಾಗೂ ಪೇರೆಂಟ್ಸ್ಗೆ ತಿಳಿಸ್ತೀವಿ. ಹೆಲ್ತ್ ಫುಡ್ಡು ಕಾನ್ಷಿಯಸ್ ಬಗ್ಗೆ ಕೊಡ್ತೀವಿ. ಹೆಲ್ತ್ ಫುಡ್ಡು, ಜಂಕ್ ಫುಡ್ಡಿನ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ನಿನ್ನೆ ಪರ್ಫಾರ್ಮ್ ಮಾಡಿದ ವಿದ್ಯಾರ್ಥಿಗಳು ಹೇಗೆ ಪರಿಸರವನ್ನು ನಾವು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಪ್ಲಾಸ್ಟಿಕ್ಕಿಂದ ಏನು ತೊಂದರೆ ಆಗುತ್ತೆ, ನೀರನ್ನು ಹೇಗೆ ನಾವು ಸ್ಟೋರ್ ಮಾಡ್ಕೋಬೇಕು, ನೀರಿನ ಬಳಕೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಮತ್ತು ಕಾಡನ್ನ ಬೆಳೆಸಿ ನಾಡನ್ನು ಒಂದು ಹಸಿರಾಗಿ ಇಟ್ಕೊಳ್ಳೋದ್ರಿಂದ ನಮಗೇನು ಅನುಕೂಲಗಳಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಹೈಸ್ಕೂಲ್ ಮಕ್ಕಳು ಕ್ಲಾಸಿಕಲ್ ಡ್ಯಾನ್ಸ್ ಹಾಗೂ ಫೋಕ್ ಡ್ಯಾನ್ಸ್ ಬಗ್ಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಕಾರ್ಯಕ್ರಮದ ಹಿಂದೆಯೂ ಕೂಡ ಮೆಸೇಜ್ ಓರಿಯೆಂಟೆಡ್ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ದೀವಿ. ಮತ್ತು ಸುಮಾರು 4 ವರ್ಷದಿಂದ
ನಾವು SSLC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಒಂದು ಸನ್ಮಾನವನ್ನು ಮಾಡಿರಲಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಒಂದು ಮೊಮೆಂಟೋ, ಕ್ಯಾಶ್ ಪ್ರೈಸು ಎಲ್ಲ ಕೊಟ್ಟು ಅವರನ್ನು ಗೌರವಿಸಿದ್ವಿ. ಸುಮಾರು 95 ವಿದ್ಯಾರ್ಥಿಗಳು ಇವತ್ತು ಮತ್ತು ನಿನ್ನೆ ಒಂದು ಗೌರವಕ್ಕೆ ಪಾತ್ರರಾದರು. ಅದರಲ್ಲೂ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದರ್ಶನ್ ಅನ್ನೋವಂಥ ಸ್ಟೂಡೆಂಟು ಶೂಟಿಂಗ್ನಲ್ಲಿ ಒಂದು ಬಹುಮಾನವನ್ನು ಪಡೆದಿದ್ದಾರೆ. ಆ ವಿದ್ಯಾರ್ಥಿ ಮತ್ತು ನಮ್ಮದೇ ಶಾಲೆಯ ಶಿಕ್ಷಕಿ ಆದಂತಹ ಬಾಲಗೌರಮ್ಮ BEdನಲ್ಲಿ ಫಸ್ಟ್ ರ್ಯಾಂಕ್ ಪಡೆದರು. ಅವರನ್ನು ಕೂಡ ಗೌರವಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳನ್ನೆಲ್ಲ ನಾವು 2 ದಿನದಿಂದ ಹಮ್ಮಿಕೊಂಡು ಅದನ್ನು ಆಚರಿಸ್ತಾ ಬಂದಿದ್ದು. ಒಂದು ಕಾರ್ಯಕ್ರಮದ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೊಡಿ ಅಂತ ಕೇಳಿದಂತಹ ಪ್ರಕೃತಿ ನ್ಯೂಸ್ ಚಾನಲ್ ಅವ್ರಿಗೂ ಕೂಡ ಧನ್ಯವಾದಗಳು. ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದು ಇಡೀ ವರ್ಷ ನಾವು ಅಕಾಡೆಮಿಕ್ಸು ಬರೀ ಅದೇ ಓದೋದಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಡ್ಯಾನ್ಸ್ ಮತ್ತು ಅಬ್ಯಾಕಸ್ ಪ್ರದರ್ಶನ ಮತ್ತು ಕರಾಟೆ ಇವೆಲ್ಲ ಪ್ರದರ್ಶನಗಳು ನಮ್ಮ ಸಮಾರಂಭದಲ್ಲಿ ಒಳಗೊಂಡಿತ್ತು. ಇದ್ರ ಕೇಳಬೇಕಂದ್ರೆ ನಾವು ಇಂಡಿಯನ್ ಹೈಸ್ಕೂಲ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕಾನ್ಸಂಟ್ರೇಟಿಂಗ್ ಆನ್ ಜಸ್ಟ್ ಅಕಾಡೆಮಿಕ್ಸ್. ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಆಲ್ ದ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ವೇರ್ ದ ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಕಿಡ್, of the child is taken care. Of course, here we have a lot of different themes in terms of how the 5 elements on earth, how to protect the environment, how to save the city, how to keep our surroundings clean, how to keep our mind and body healthy. So ಇಂಥ ಹಲವಾರು ಟಾಪಿಕ್ಸ್ಗಳನ್ನ ನಾವು ಒಳಪಟ್ಟಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ it has been a very colorful and a brilliant exhibition of all the colors ಈ event ಅಲ್ಲಿ ಇದೆ. For this I thank for all the management and the staff and all the HMs of different building to help us in getting out such colorful event. So hope you all enjoy the show and hope you all have a good time. Thank you.